ಕರೆಕ್ಟಾಗಿ ಹೇಳೋದ್ನು ಫುಲ್ ಊರು ಸುತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇವಾಗ ಬಂದ್ಬಿಟ್ಟು ಬಂದಿದ್ದೀನಿ ನೋಡು ನಿನ್ಗೋಸ್ಕರ ಅಲ್ಲಿಂದ ಅಂತ. ಚಿಕ್ಕಪ್ಪ ಇಲ್ಲೊಬ್ಬಲ್ಲಿ ಅಲ್ಲಿ ದೊಡ್ಡಪ್ಪ ನಾನು ಅವ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾನು ವ್ಲಾಗ್ಸ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನಾನು ಎಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋದು ಇದೇ ಜಾಗದಲ್ಲಿ. ಹಿಂಗೆ ಕಾರಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ಯು ಗೈಸ್ ನೋ ಯಾರು ನನ್ನ ಜೊತೆ ಇದ್ದಾರೆ. ಏನು ಬಿಲ್ಡಪ್ ಮತ್ತೆ ಮಾಡು. ಸಾರಿ ಕಟ್ತಾ ಹೋಯ್ತು. ಗೈಸ್ ನಾನು ರೆಕಾರ್ಡ್ ಬಟನ್ ಆನ್ ಮಾಡೋದು ಮರ್ತದೆ. ಇವಾಗ ಮತ್ತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ಏನಂದರೆ ಒಡೆ ಬಸವೇಶ್ವರಕ್ಕೆ ಬಂದ್ಬಿಟ್ಟು ನಾನು ಇವತ್ತು ಏನು ಮಾಡಿ ಯಾಕೆ ಒಡೆ ಬಸವೇಶ್ವರ ನಗರಕ್ಕೆ ಬಂದೆ ತಿರ್ಗಾ ರಿಪೀಟ್ ಮಾಡಬೇಕು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನಾವು ಯೂಟ್ಯೂಬಲ್ಲಿ ಎಸ್ಪೆಷಲಿ ವ್ಲಾಗಲ್ಲಿ ಹಾಕೋದು ಯಾವುದೂ ಸ್ಕ್ರಿಪ್ಟೆಡ್ ಇರಲ್ಲ, ಎಲ್ಲ ಇನ್ಸ್ಟೆಂಟಾಗಿ ಬರುತ್ತೆ. ಸ್ಕ್ರಿಪ್ಟೆಡ್ ಮಾಡ್ಕೊಂಡು ನಾವು ಮಾಡಲ್ಲ, ಎಲ್ಲ ಇನ್ಸ್ಟೆಂಟಾಗಿ ಮಾತಾಡೋದು. ಸೊ ಲಾಸ್ಟ್ ಟೈಮ್ ಹೇಳ್ಬಿಟ್ಟಿದೆ, ತಿರ್ಗಿ ಅದನ್ನೇ ಹೇಳೋಕೆ ಒಂಥರ ಅದನ್ನೇ ಹೇಳಬೇಕಲ್ಲ ಅಂತ. ಬಟ್ ವ್ಲಾಗೋಸ್ಕರ ಹೇಳ್ತೀನಿ. ನನ್ನೇ ಫ್ರೆಂಡ್ಶಿಪ್ ಡೇ ಇತ್ತು, ಇವೆಲ್ಲ ಮೀಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಎಲ್ಲ ಫುಲ್ ಹುರ್ಕೊಂಡ್ಬಿಟ್ಟಿತ್ತು, ಚೆನ್ನಾಗಿ ಮೀಟ್ ಮಾಡಿಲ್ಲ ಇವೆಲ್ಲ ಅಂದ್ಬಿಟ್ಟು. ಅದಕ್ಕೆ ಇವತ್ತು ಬೇಗ ಕೆಲಸ ಮುಗಿಸಿ, ಮಳೆ ಹೆಂಗೆ ಬರ್ತಾ ಇದೆ ಆದ್ರೂ ಒಬ್ಬ ಫ್ರೆಂಡ್ನ ನಾಗರಬಾವಿ ಡ್ರಾಪ್ ಮಾಡಿ ಬಸವೇಶ್ವರನಗರಕ್ಕೆ ಬಂದು ಇಲ್ಲೆಲ್ಲೋ ಏನೋ ಶೆಟ್ಟಿ ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ಸ್ ನಾಟ್ ಶೆಟ್ಟಿ ಅಂಗಡಿ ಆಯ್ತಾ ಸರ್. ಗೈಸ್ ಫಸ್ಟ್ ಆಫ್ ಆಲ್ ಮಳೆ ತೋರಿಸ್ತೀನಿ. ಫುಲ್ ಹೆವಿ ಮಳೆ ಬರ್ತಾ ಇದೆ. ಆ್ಯಂಡ್ ಇವರು ನನಗೆ ಅವ್ನು ಬೆಸ್ಟ್ ಫ್ರೆಂಡ್ ಅಂತ ಕರೀತಾನೆ. ಬೆಸ್ಟ್ ಫ್ರೆಂಡ್ ಅಂತ ಕರೀತಾನೆ. ಫ್ರೆಂಡ್ಶಿಪ್ ಡೇ ದಿನ ನನ್ನ ಜೊತೆ ಇರಲಿಲ್ಲ. ಫುಲ್ ಊರು ಸುತ್ಕೊಂಡು ಬಂದ್ಬಿಟ್ಟಿದ್ದಾನೆ. ಇವಾಗ ಬಂದ್ಬಿಟ್ಟು ಬಂದಿದ್ದೀನಿ ನೋಡು ನಿನ್ಗೋಸ್ಕರ ಅಲ್ಲಿಂದ ಅಂತ. ಆ್ಯಕ್ಚುಲಿ ಅವ್ನು ಬರಬೇಕಾಗಿದ್ದು ಫ್ರೆಂಡ್ಶಿಪ್ ಡೇ ದಿನ. ನೀನು ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ಒಂದು ವಿಷಯ ಹೇಳಿ, ಸ್ಟೋರಿ ಬಗ್ಗೆ ಹೇಳೋದನ್ನ. ಸೊ ಇವನ್ ಪ್ರಕಾರ ಇವನ್ ಸ್ಟೋರಿ ಹಾಕಿರೋದು ಹ್ಯಾಪಿ ಫ್ರೆಂಡ್ಶಿಪ್ ಡೇಗೆ. ನಾನು ಒಬ್ಬಳಿಗೋಸ್ಕರನೇ, ಬೇರೆ ಯಾರಿಗೋಸ್ಕರನೂ ಒಬ್ಳಿಗೋಸ್ಕರ ಅಲ್ಲ, ನಂದು ನಿಂದು ವಿಡಿಯೋ ಹಾಕಿ ನಿನ್ಗೆ ಒಬ್ಳಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳಿರೋದು. ಕರೆಕ್ಟಾಗಿ ಹೇಳೋದ್ನು ಅಂತ ವಿಶ್ ಮಾಡಿದಾನೆ. ಬರೀ ನನಗೆ ಬೇರೆ ಯಾರಿಗೂ ಮಾಡಿಲ್ವಂತೆ. ಬಟ್ ಆದರೂ ಗೈಸ್ ಆ್ಯಕ್ಷನ್ಸ್ ಹಿ ಡಿಡ್ಂಟ್ ಮೀಟ್ ಮೀ. ನನ್ನ ಮೀಟ್ ಮಾಡಿಲ್ಲ ಅವ್ನು ಎಸ್ಟರ್ಡೇ. ಅವನು ಶೂಟ್ ಇತ್ತು, ಶೂಟ್ ಮುಗಿಸ್ಕೊಂಡ್ಬಿಟ್ಟು ಕಾಲ್ ಮಾಡಿದ್ರೆ ನಾನು ಬೇರೆ ಅವ್ನು ಬೇರೆ ಫ್ರೆಂಡ್ ಹೆಸರು ಹೇಳಲ್ಲ, ನಾನು ಅವ್ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಆಯ್ತು ಹೋಗು, ಅವನ್ನೇ ಫ್ರೆಂಡ್ ಮಾಡಿಟ್ಕೊ, ನಾನೇ ಆಗಬೇಕು ಅಂತ. ಅದಕ್ಕೆ ಬಂದಿದ್ದಾನೆ. ಎನಿವೇಸ್ ಇವಾಗ ನಾವು ಶೆಟ್ಟಿ ಲಂಚ್ ಹೋಗಿ ಹೋಗ್ತಾ ಇದ್ದೀವಿ. ಈ ಜಾಗ ನನ್ನ ತಂಗಿ ರೆಕಮೆಂಡ್ ಮಾಡಿದ್ದು ನನಗೆ. ಅಂದರೆ ನನ್ನ ತಂಗಿ ಜೊತೆ ಒಂದ್ಸತಿ ಹೋಗಿದ್ದೆ. ನೀವು ಗೂಗಲ್ ಮಾಡಿದ್ರೆ ತುಂಬ ಶೆಟ್ಟಿ ಹೋಮ್ ಸಿಗುತ್ತೆ. ಬಟ್ ದಿಸ್ ಒನ್ ಇಸ್ ಫ್ರಮ್ ಸದಾಶಿವ್ ನಗರ್. ಆ್ಯಂಡ್ ಇಲ್ಲಿರೋ ಜಾಗ ನಂಗೆ ಇಲ್ಲಿರೋ ಊಟ ನಂಗೆ ತುಂಬಾ ಇಷ್ಟ ಆಗುತ್ತೆ. ಗೈಸ್ ಇದೆ ರೆಸ್ಟೋರೆಂಟು. ಫುಲ್ ಜೋರು ಮಳೆ ಬರ್ತಾ ಇದೆ ಅಂತ ಇವನು ಕ್ಯಾಪ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಗೈಸ್ ಇಲ್ಲಿ ಮಳೆ ಫುಲ್ ಜೋರಾಗಿ ಬರ್ತಾ ಇದೆ. ಅಲ್ಲಿ ಸೆಕ್ಯೂರಿಟಿಯವ್ರು ಪಾಪ ಛತ್ರಿ ತಂದು ಬಂದರು. ನಮ್ಮ ಕಾರ್ ಆ ಕಡೆ ಪಾರ್ಕ್ ಮಾಡಿದ್ದು, ಇವಾಗ ವ್ಯಾಲೆಗೋಸ್ಕರ ಕೊಟ್ಟಿದ್ದೀವಿ. ಸೊ ಈ ಜಾಗ ನಾನು ಯಾಕೆ ಚೂಸ್ ಮಾಡಿದ್ದು ಅಂದರೆ ಬಿಕಾಸ್ ಐ ರಿಯಲಿ ಲವ್ ದ ನೀರ್ ದೋಸೆ. ಗೈಸ್ ಏನು ಗೊತ್ತಾ, ಸೊ ಇವ್ರು ಈ ಬಾಟ್ಲಲ್ಲಿ ನೀರು ಹಾಕಿದ್ರು ವಡೆ ಇದು ಬೇಡ, ನನಗೆ ಬಿಸ್ಲರಿನೇ ಬೇಕು ಅಂದ. ಈ ಒಂದು ದಿಸ್ ವಾಸ್ ಸೀಲ್ಡ್. ಸೊ ವಡೆ ಕೇಳ್ತದೆ. ಯಾಕೆ ವಡೆ? ಯಾಕಂದರೆ ಇವಾಗ ಈ ದೊಡ್ಡ ಈ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ ಏನು ಮಾಡ್ತಾರೆ ಅಂದರೆ ದ ಟೈಪ್ ದ ಸ್ಮಾಲ್ ಇಂಡಸ್ಟ್ರಿ, ಚಿಕ್ಕ ವಾಟರ್ ಪ್ರೊಡ್ಯೂಸ್ ಮಾಡೋ ಇಂಡಸ್ಟ್ರಿ. ಅವರು ಡಿಸ್ಟಿಲ್ ಮಾಡಿ ಸೀಲ್ ಹಾಕಿ ಕ್ಯಾಪ್ ಹಾಕಿ ಕೊಡ್ತಾರೆ ಇವರಿಗೆ. ಬಟ್ ಬಿಸ್ಲರಿ ಇಸ್ ಅ ಬಿಗ್ ಕಂಪನಿ, ದೊಡ್ಡ ಕಂಪನಿ. ಸ್ಟೆರಿಲೈಸ್ ಮಾಡಿ ನೀಟಾಗೆಲ್ಲ ಮಾಡಿ ವಾಟ್ರಿಗೆಲ್ಲ ಮಾಡಿ ಕೊಡ್ತಾರೆ. ಸೊ ದೊಡ್ಡ ಕಂಪ್ನಿ ನಂಬ್ತಿರೋ ಇಂಥ ಚಿಕ್ಕದಾಗಿ ನಂಬ್ತಾರೆ, ಅಲ್ಲಿ ಬಿಟ್ಟಿರೋ. ಸೊ ಅದಕ್ಕೆ ಅದು ರೆಸ್ಟೋರೆಂಟ್ ಹೋದ್ರು ಈ ಥರ ಲೇಬಲ್ನ ತೊಗೊಬೇಡಿ, ಬಿಸ್ಲರಿ, ಕೀಲಿ ಈ ಥರ ಒಳ್ಳೆ ಬ್ರ್ಯಾಂಡು ನೀರು, ಸ್ಟ್ಯಾಂಡರ್ಡೈಸ್ಡ್ ಬ್ರ್ಯಾಂಡ್. ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾನು ವ್ಲಾಗ್ಸ್. ಹಾಕೊಂಬಡಿ ಲುಕಿಂಗ್ ಸೋ ಪ್ರಿಟಿ. ಇದು ನನಗೆ ಗೊತ್ತು ಡ್ರೆಸ್ ಮೊನ್ನೆ ತೊಗೊಂಡಿದ್ದು ತಾನೆ, ಟಾಪು ಮೊನ್ನೆ ತೊಗೊಂಡಿದ್ದು. ಅವತ್ತು ಬೈತಾ ಇದ್ದ ಪಶ್ಚಿಮ ಕಡೆ ಕಾಣುವ ಕೋಣೆಯಲ್ಲಿ ತೊಗೊಂಡಿರೋದು. ಕಾಣುವ ಕೋಣೆ ಅಲ್ಲ, ಕಾಣುವ ಕೋಣೆ ಶೋರೂಮ್ ಕೆ ಕಾಯಿಸಿ. ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ, ವ್ಲಾಗ್ ನೋಡಿಲ್ಲ ಅಂದರೆ ಈ ವ್ಲಾಗ್ ಹೇಳ್ತಾ ಇದ್ದೀವಿ. ನಾವು ಹೋಗಿದ್ದು ವೆಸ್ಟ್ ಸೈಡ್ ಶೋರೂಮ್. ಓಕೆ, ವೆಸ್ಟು ಪಶ್ಚಿಮ ಅಂತ ಅನ್ಕೋತೀನಿ. ಪೂರ್ವನಾ? ಪೂರ್ವನ ಪಶ್ಚಿಮ ಗೊತ್ತಿಲ್ಲ. ಪೂರ್ವ ಪಶ್ಚಿಮದ ವೆಸ್ಟ್ ಸೈಡ್
ಫಾರ್ ದ ಟೈಮ್ ಬೇಯಿಂಗ್ ವೆಸ್ಟ್ನ ಪೂರ್ವ ಅಂತ ತಿಳ್ಕೊಳ್ಳೋಣ. ಓಕೆ, ವೆಸ್ಟ್ ಸೈಡ್ಗೆ ಹೋಗಿದ್ದು ನಾವು. ಸೊ ಪಶ್ಚಿಮದ ಕಡೆ ಅನ್ನೋ ಶೋರೂಮ್ ಕನ್ನಡದಲ್ಲಿ ಏನಂತಾರೆ, ಕಾಣುವ ಕೋಣೆ. ಹೋಗಿ ಅಲ್ಲಿ ತೊಗೊಂಡಿದ್ದು ಟಾಪ್ ಇದು. ಐ ಆಲ್ವೇಸ್ ಸಿ ದಿಸ್ ಲೇಡಿ ಆಲ್ವೇಸ್ ಬೈ ವೆರಿ, ಇವರು ಯಾವಾಗಲೂ ಕಮ್ಮಿ ಸೈಜ್ ತೊಗೊತಾರೆ. ಇಲ್ಲಿ ನೋಡಿ ಶೋಲ್ಡ್ರು, ನಂಗೆ ಇದರ ಮೇಲೆ ಬರಬಾರ್ದು, ಶೋಲ್ಡ್ರ್ ಮೇಲೆ ರಿಂಗ್ ಇರಬೇಕು, ಅದು ನಂಗೊಂಥರ ಡಿಸ್ಟರ್ಬ್ ಆಗುತ್ತೆ. ಕಮ್ಮಿ ಸೈಜ್ ಅಲ್ಲ, ವೇರಿಂಗ್ ಎಸ್ ಇಸ್ ಮೈ ಸೈಜ್. ಅದು ಅವನಿಗೆ ಕಮ್ಮಿ ಅನ್ಸಿದ್ರೆ ನಾನೇನು ಇಲ್ಲ. ಎಸ್ ಸೈಜ್ ಗೊತ್ತಾ, ಹೆಂಗೆ ತೊಗೊಂಡ್ರೆ ಆಯಿತು. ಇದು ಹಿಂಗೆ ಬರುತ್ತಾ, ಇದೆಲ್ಲ ಹಿಂಗೆ ಲೂಸ್ ಆಗಿರುತ್ತೆ. ಅದು ಹಂಗೆ ಇರಬೇಕು, ಅದು ಇಲ್ಲಿಗೆ. ನೀನು ಬ್ಯಾಗಿಗೆ ಇವನು ಈ ಥರ ಬ್ಯಾಗಿ ಬಟ್ಟೆ ಹಾಕೊಂಡಿದ್ದಾನೆ. ಬ್ಯಾಗಿ ಇದು ಓವರ್ ಸೈಜ್, ಬಟ್ ನಾರ್ಮಲ್ ಎಮ್ ಅಂದರೆ ಇಲ್ಲಿ ಬರಬೇಕು ಅಲ್ಲ. ಸೊ ಆಯ್ತು, ಹೀಗಾಗಿದೆ, ಅದೇಗಿದೆ ನೋಡು, ಇದೇಗಿದೆ. ಹಲೋ, ಐ ಆಮ್ ನಾಟ್ ಅವ್ನು ತೋರಿಸಿರ್ತೀರ ನಂದು ಹಿಂಗೆಲ್ಲ ಏನಿಲ್ಲ. ಇಟ್ಸ್ ಎ ವೆರಿ ಪ್ರಾಪರ್ಲಿ ಸೈಜ್. ಇನ್ ಫ್ಯಾಕ್ಟ್ ಲುಕ್ ಎಟ್ ದ ಸ್ಲೀವ್, ಇಲ್ಲಿವರೆಗೂ ಬರುತ್ತೆ ಆಯಿತಾ. ಸ್ಲೀವು ಇಲ್ಲೆಲ್ಲ ಲೂಸ್ ಆಗುತ್ತೆ. ಇನ್ನೇನು ಮಾಡಬೇಕು? ನನ್ನ ಸೈಜ್ ಕರೆಕ್ಟಾಗಿ ತೊಗೊಂಡ್ವಿ. ನೀನು ಸುಮ್ಮನೆ ಏನೋ ಮಾತಾಡ್ತಾರೆ. ಸರಿ ಆಯ್ತು. ಎಲ್ಲಿಗೆ ಬಂದು ಶೆಟ್ರಂಡಿ ಕರ್ಕೊಂಡ್ಬಂದಿದ್ದೆ? ಸೊ ನಾವು ಬಂದಿರೋದು ಶೆಟ್ಟಿ ಲಂಚು. ಯಾರಾದರೂ ಇದು ನೋಡ್ಬಿಟ್ಟು ಪ್ರಮೋಷನ್ ಅಂತ ಅಂದ್ಕೊಳ್ತೀರಾ, ಅದು ಪ್ರಮೋಷನ್ ಅಲ್ಲ, ಇದು ಜೆನ್ಯೂನ್ ರೆಕಮೆಂಡೇಷನ್. ಬಿಕಾಸ್ ನನಗೆ ಈ ಜಾಗ ತುಂಬಾ ಇಷ್ಟ. ಸೊ ನಾವು ಆರ್ಡ್ರ್ ಮಾಡಿರೋದು ಎಗ್ ಚಿಲ್ಲಿ. ನನಗೆ ಇಲ್ಲಿನ ಎಗ್ ಚಿಲ್ಲಿ ತುಂಬಾ ಇಷ್ಟ ಆಗುತ್ತೆ. ಮತ್ತು ನೀರು ದೋಸೆ, ಕುಂದಾಪುರ ಚಿಕನ್ ಮತ್ತು ಜೀರಾ ರೈಸ್ ಆರ್ಡ್ರ್ ಮಾಡಿದ್ದೀವಿ ಸದ್ಯಕ್ಕೆ. ಅಷ್ಟರಲ್ಲಿ ಹೊಟ್ಟೆ ತುಂಬಿಲ್ಲ ಅಂದರೆ ಇನ್ನು ಆರ್ಡ್ರ್ ಮಾಡ್ತೀವಿ. ಸರಿ, ಇನ್ನೊಂದ್ಸಲ ಏನು ಹೇಳಿದೆ? ನಾವು ಆರ್ಡ್ರ್ ಮಾಡಿರೋದು ನೀರು ದೋಸೆ, ಕುಂದಾಪುರ ಚಿಕನ್, ಜೀರಾ ರೈಸ್, ಎಗ್ ಚಿಲ್ಲಿ. ಸಾಕು ಅನ್ಕೋತೀನಿ. ಆ ಕುಂದಾಪುರ ಚಿಕನ್ ಎಷ್ಟು ಬರುತ್ತೆ ಕ್ವಾಂಟಿಟಿ? ಅದು ಪ್ಲೇಟು. ಕುಂದಾಪುರ ಚಿಕನ್ ಇಸ್ ಸೊ ಇಟ್ ಇಸ್ ನೀರು ದೋಸೆ ಪ್ಲಸ್ ಕುಂದಾಪುರ ಚಿಕನ್ ಇಸ್ ಹಂಗಂದ್ರೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅನ್ಕೋತೀನಿ. ಓಕೆ, ನೋಡೋಣ. ಅದಕ್ಕೆ ಕೇಳಿದೆ ಇನ್ನೂ ಚಿಕನ್ ಬೇಕಾ ಅಂತ. ಚಿಕನ್ ಬೇಡ, ವಿಲ್ ಆರ್ಡರ್ ಸಮಥಿಂಗ್ ವೆಜ್. ನಾನು ವೆಜ್ ಆಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪನ್ನೀರ್ ಬಿಟ್ಟು ಬೇರೆ ಏನು ಚಿಕನ್. ಆ್ಯಕ್ಚುಲಿ ನನಗೆ ಯಾರೋ ಹೇಳಿದರು ಚಿಕನ್ ನಾನ್ ವೆಜ್ಗಿಂತ ವೆಜ್ಜಲ್ಲೇ ವೆರೈಟಿ ಜಾಸ್ತಿ ಇದೆ ಅಂತ. ತುಂಬ ವೆರೈಟೀಸ್ಗಳಿದೆ ವೆಜ್. ನಾನ್ ವೆಜ್ಗಿಂತ ವೆಜ್ಜಲ್ಲಿ ಜಾಸ್ತಿ ವೆರೈಟಿ. ಯಾರು ಹೇಳಿದ್ರು? ನಂಗೆ ಯಾರೋ ಹೇಳಿದ್ರಪ್ಪ. ವಿ ಹ್ಯಾವ್ ನಾಟ್ ಎಕ್ಸ್ಪ್ಲೋರ್ಡ್ ಅಷ್ಟೇ. ಏನು ವೆರೈಟಿ ಏನು ಅಂದರೆ ಡಿಶಸ್ಗಳು ತುಂಬ. ನನಗೆ ಗೊತ್ತಿರೋ ಪ್ರಕಾರ ಬೇಬಿಕಾರ್ನ್, ಪನ್ನೀರ್, ಮಶ್ರೂಮ್ ಅಷ್ಟೇ ನಿಂಗೆ ಗೊತ್ತಿರೋದು. ಬಟ್ ಈ ಡಿಶಸ್ಗಳು ಮಾಡ್ತಾರಲ್ಲ, ಮಾಡೋದ್ಗಳು ಈಗ ಚಿಕನ್ ಬಿರಿಯಾನಿ, ಚಿಲ್ಲಿ ಚಿಕನ್ನು, ಆ ಥರ ವೆಜ್ಜಲ್ಲೇ ತುಂಬ ಥರ ವೆರೈಟೀಸ್ಗಳಿದೆ. ಆಯಿತು, ಒಳ್ಳೆ ವೆರೈಟಿ ಇದೆ. ಅದು ನಮಗೂ ಆಕ್ಸೆಸ್ ಇರಬೇಕಲ್ವಾ. ಇವಾಗ ನಾವು ಜನರಲ್ ಇವಾಗ ನೀನು ಶಾಂತಿ ಸಾಗರ್ಗೆ ಹೋದ್ರೆ ಯು ವಿಲ್ ಗೆಟ್ ಮುಗ್ಲಾಯ್ ಬಿರಿಯಾನಿ ವೆಜ್ಜು, ದಮ್ ಬಿರಿಯಾನಿ ವೆಜ್. ಅದು ನಮ್ಗೆ ಆಕ್ಸೆಸ್ ಇರಬೇಕಲ್ವಾ. ಓಕೆ, ವೆರೈಟಿ ಇದೆ, ಒಪ್ಕೊಳ್ಳೋಣ. ಆಚೆ ಹೋದಾಗ ಸಿಗ್ಬೇಕಲ್ವಾ, ಅಂದರೆ ಗೊತ್ತಿರಬೇಕು. ಇವಾಗ ಇದರಲ್ಲಿ ಒಡೆ ನಾನ್ ವೆಜ್ಜಲ್ಲಿ ಮಟನ್, ಫಿಶ್, ಚಿಕನ್, ಪ್ರಾನ್ಸ್, ಎಗ್, ಆ ಥರ ಇನ್ನೂ ಕ್ರ್ಯಾಬ್ ಇದೆ. ಅಲ್ಲ ಅಂದರೆ ಆಕ್ಸೆಸಿಬಲ್. ಆಕ್ಟೋಪಸ್ ಇದೆ, ಆಕ್ಸೆಸಿಬಲ್. ಶಾರ್ಕ್ ಇದೆ. ಏನು ಹೇಳ್ತಾರೆ? ಸೀ ಫುಡ್ಗಳು ಎಷ್ಟೊಂದಿದೆ. ಆಕ್ಸೆಸಿಬಲ್ ದಿಸ್ ಮಚ್. ಓಕೆ, ವೆಜ್ಜಲ್ಲಿ ಪನ್ನೀರ್, ಬೇಬಿಕಾರ್ನ್, ಮಶ್ರೂಮ್, ಆಮೇಲೆ ಪನ್ನೀರ್, ಬೇಬಿಕಾರ್ನ್, ಮಶ್ರೂಮ್, ಗೋಬಿ, ಕ್ಯಾರೆಟ್. ಸೊ ಸೇಮ್, ಆಲ್ಮೋಸ್ಟ್ ಸೇಮ್ ಆಯಿತು ಬಿಡು. ಇವ್ನು ನೋಡಿ ಗೈಸ್, ಹಿಂಗೆ ಮಾಡೋದು. ನನ್ನ ಮಾತಾಡ್ತಾ ಇರ್ತೀನಿ, ಅನ್ಕೊಂಡಿರ್ತಾನೆ. ಇದೆ ನೋಡಿ ನಮ್ಮ ಫ್ರೆಂಡ್ಶಿಪ್ಪು. ಏನಂದೋ ಫ್ರೆಂಡ್ಶಿಪ್ ಡೇಗೋಸ್ಕರ ನಿಮಗೋಸ್ಕರ BTM ಇಂದ ಬಸವೇಶ್ವರನಗರ್ಗೆ ಮಳೆಯಲ್ಲಿ ಬಂದೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ದ. ಯು ಗೈಸ್ ಲಿಟ್ರಲಿ ಸಾ ವಾಟ್ ಹಿ ವಾಸ್ ಡೂಯಿಂಗ್. ಬರೀ ನಿನ್ನ ಶರ್ಟಲ್ಲಿ ಯಾರಿದ್ದಾರೆ ಒಡೆ ತೋರಿಸು. ಯಾರು ಒಡೆ ಇವರಿಬ್ರು? ಇವರು ನಮ್ಮ ಚಿಕ್ಕಪ್ಪ, ಇನ್ನೊಬ್ಬರಲ್ಲಿ ದೊಡ್ಡಪ್ಪ. ದೊಡ್ಡಪ್ಪ ಚಿಕ್ಕಪ್ಪ. ಚಿಕ್ಕಪ್ಪ ಹೆಸರು? ದೊಡ್ಡ ನರಸಿಂಹಣ್ಣ, ಚಿಕ್ಕ ನರಸಿಂಹಣ್ಣ. ಯಾವ ಊರು ನಿಮ್ಮದು? ನೈಜೀರಿಯಾ ಪಕ್ಕ ಜಿಲ್ಜಿರಿಯಾ. ಏನು ಗಂಜಿರಿಯಾ, ಜಿಲ್ಜಿರಿಯಾ, ಗಾಂಜಿರಿಯಾ. ಎಗ್ ಚಿಲ್ಲಿ ಗೊತ್ತು. ಏನು ಗೊತ್ತಿಲ್ಲ. ಇವಳು ಎಲ್ಲ ಕಡೆ ಹೋದಾಗ ಎಗ್ ಚಿಲ್ಲಿ ಆರ್ಡರ್ ಮಾಡ್ತಾಳೆ, ಎಗ್ ಬಿರಿಯಾನಿ ಆರ್ಡರ್ ಮಾಡ್ತಾಳೆ. ಎಷ್ಟು ಚೆನ್ನಾಗಿರುತ್ತೆ. ನಿಂಗೆ ಎಗ್ ಇಷ್ಟ ಇಲ್ವಾ? ಎಗ್ನ ಎಗ್ ಥರ ತಿನ್ನಕ್ಕೆ ಇಷ್ಟ, ನಂಗೆ ಈ ಥರ ಮಾಡ್ಕೊಂಡು ತಿನ್ನಕ್ಕೆ ಇಷ್ಟ. ಅಂದರೆ ಹೆಂಗೆ ತಿಂತೀಯ? ಬಾಯ್ಲ್ಡ್ ಎಗ್? ಬಾಯ್ಲ್ಡ್ ಎಗ್ ಇಲ್ಲ ಆಮ್ಲೆಟ್ ಅಷ್ಟೇ. ಗೈಸು ಇದು ಕುಂದಾಪುರಿ ಚಿಕನ್ ಆ್ಯಂಡ್ ನೀರು ದೋಸೆ ಆ್ಯಂಡ್ ಜೀರಾ ರೈಸ್. ಇಷ್ಟು ಸಾಕಾಗುತ್ತಲ್ವ ವಡೆ? ವಡೆ ಹೆಂಗಿದೆ? ಇಟ್ಸ್ ವೆರಿ ನೈಸ್. ಇಟ್ಸ್ ರಿಯಲಿ ನೈಸ್. ನೋ ಗೈಸ್, ಇದು ಕುಂದಾಪುರಿ ಚಿಕನ್ ಸಖತ್ತಾಗಿದೆ. ನನ್ನ ಪ್ಲೇಟ್ ತುಂಬ ಗಲೀಜಾಗಿ ಕಾಣ್ತದೆ, ಬಟ್ ದಿಸ್ ಇಸ್ ರಿಯಲಿ ಗುಡ್. ಇದು ಇದು ಗ್ರೇವಿ ಏನಕ್ಕೆ ಇಷ್ಟ ಆಗ್ತದೆ ಅಂದರೆ, ಇದು ಕಾಯಿನ ಮಿಕ್ಸಲ್ಲಿ ರುಬ್ಬಿರೋದಲ್ಲ, ಕೈಯಲ್ಲಿ ರುಬ್ಬಿರೋದು ಉಣ್ಕಲಲ್ಲಿ. ವಿ ಕ್ಯಾನ್ ಮೇಕ್ ಔಟ್. ಟೇಸ್ಟಲ್ಲೇ ಗೊತ್ತಾಗಲ್ಲ.
ಅಲ್ಲಿ ಒಂದು ವಿಡಿಯೋ ಇದೆ ಟಿ ವಿಯಲ್ಲಿ ಪ್ಲೇ ಆಗ್ತದೆ ನೋಡಿ, ಅವ್ರು ತೋರಿಸ್ತಾ ಇದ್ದಾರೆ ಹೆಂಗೆ ಮಾಡ್ತಾರೆ ಅಂತ. ಗೈಸ್ ನೋಡಿ, ಇದೆ ಕೈಯಲ್ಲಿ ಮಾಡ್ತಾ ಇದ್ದಾರೆ ಗೈಸ್. ಸೊ ಇವಾಗ ಈ ಜಾಗದಿಂದ ಹೋಗ್ತಾ ಇದ್ದೀವಿ. ಮತ್ತೆ ಇನ್ನೊಂದು Awesome. You love the food. ಸಕ್ಕತ್ತಾಗಿತ್ತು ಊಟ, ನಂಗೆ ತುಂಬಾ ಇಷ್ಟ ಆಯಿತು. ಲವ್ಡ್ ಇಟ್. ಇವಾಗ ಮಳೆ ಬೇರೆ ನಿಂತಿದೆ, ಸೊ ಐ ಥಿಂಕ್ ಇಟ್ ವಿಲ್ ಬಿ ಫೈನ್, ಮನೆಗೆ ಹೋಗೋಕ್ಕೆ ಸೇಫ್ ಆಗೂ ಇರುತ್ತೆ ಅಂತ. ಗೈಸ್ ನಾವು ಇವಾಗ ಶೆಟ್ಟಿ ಲಂಚ್ ಹೋಮಲ್ಲಿ ಊಟ ತಿನ್ಕೊಂಡು ಬಂದ್ವಿ. ಐ ಆಮ್ ಸೋ ಫುಲ್. ನಂಗೆ ಊಟ ತುಂಬಾ ಇಷ್ಟ ಆಯಿತು. ಇಟ್ ವಾಸ್ ಲೈಕ್ ರಿಯಲಿ ನೈಸ್. ಅಷ್ಟೇ, ನಾ ಮಳೆ ಬರ್ತದೆ ಏನೂ ಇಲ್ಲ, ಬಡೆ ನನಗೆ ಇವಾಗ ಮನೆಗೆ ಡ್ರಾಪ್ ಮಾಡ್ತಾನೆ. ಸೊ ದಿಸ್ ಇಸ್ ದಿ ಎಂಡ್ ಆಫ್ ದ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಕಾಮೆಂಟ್, ಶೇರ್ ಅಂಡ್ ಸಬ್ಸ್ಕ್ರೈಬ್.